ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇಂದು ಕಾಫಿ ನಾಡು ಕ್ಷಣಾರ್ಧದಲ್ಲಿ ಸುಡುತ್ತಿರುವ ಸೂರ್ಯನಿಗಿಂತ ಹಾಟ್ ಆಗಿತ್ತು. ಕೈ ಕಮಲದ ಮಧ್ಯೆ ಕ್ರೆಡಿಟ್ ವಾರ್ ಕಾರ್ಯಕರ್ತರ ಮಧ್ಯೆ ಹೊಡೆದಾಡುವ ಮಟ್ಟಕ್ಕೆ ಹೋಗಿತ್ತು. ಕೈಪಡೆ ಸಿಟಿ ರವಿ ಮೇಲೆ ಹಲ್ಲೆಗೆ ಯತ್ನ ಮಾಡಿದ್ರೆ ಕಮಲಪಾಳೆಯ ಸಿಟಿ ರವಿಯನ್ನ ಮುಟ್ಟೋಕೆ ಬಿಡಲಿಲ್ಲ. ಆದರೆ ನೂರಾರು ಪೊಲೀಸರ ಮಧ್ಯೆಯೂ ಕೂಡ ಕೈಕಮಲ ಕಾರ್ಯಕರ್ತರು ಸಮನಾಗಿ ಹೊಡೆದಾಡಿಕೊಂಡಿದ್ದಾರೆ. ಅದರ ಒಂದು ವರದಿ ನಿಮ್ಮ ಮುಂದೆ. ಚಿಕ್ಕಮಗಳೂರಿನಲ್ಲಿ ಕೈ ಕಮಲದ ಮಧ್ಯೆ ಕ್ರೆಡಿಟ್ ವಾರ್. ಕಾಮಗಾರಿ ವೀಕ್ಷಣೆ ವೇಳೆ ಸಿಟಿ ರವಿ ವಿರುದ್ಧ ಕೈ ಕೆಂಡ. ಬಾರೋ ಬಾ ಹೊಡಿ ಅಂತ ಕರೀತಾ ಇರೋ ಸಿಟಿ ರವಿ ಕೈ ಕಮಲ ಕಾರ್ಯಕರ್ತರ ಮಧ್ಯೆ ಸರಿಸಮನಾಗಿ ಮಾರಾಮಾರಿ. ರಸ್ತೆ ಮಧ್ಯೆ ಕೂತು ಪ್ರತಿಭಟನೆ ಮಾಡ್ತಿರೋ ಸಿಟಿ ರವಿ ಮೇಲೆ ಹಲ್ಲೆಗೆ ಯತ್ನಿಸ್ತಾ ಇರೋ ಕಾಂಗ್ರೆಸ್ ಕಾರ್ಯಕರ್ತರು. ಇದೆಲ್ಲ ನಡೆದಿದ್ದು ಚಿಕ್ಕಮಗಳೂರಿನಲ್ಲಿ. ರಾಂಪುರದಿಂದ ಕೆಆರ್ಪೇಟೆ ಮಾರ್ಗದ ರಸ್ತೆ ಕಾಮಗಾರಿ ವೀಕ್ಷಣೆಗೆ ಹೋದ ಸಿಟಿ ರವಿಗೆ ಕೈ ಕಾರ್ಯಕರ್ತರು ಧಿಕ್ಕಾರದ ಸ್ವಾಗತ ಕೋರಿದ್ರು. ಇದರಿಂದ ಕೆಂಡಾಮಂಡಲರಾದ ಬಿಜೆಪಿ ಕಾರ್ಯಕರ್ತರು ಆಕ್ರೋಶ ಹೊರಹಾಕಿದ್ರು. ಈ ವೇಳೆ ಕೈ ಕಮಲಪಾಳೆಯ ಮಾರಾಮಾರಿ ಜಗಳವಾಡಿದ್ರು. ಕಾಂಗ್ರೆಸ್ ಕಾರ್ಯಕರ್ತರ ವಿರುದ್ಧ ಆಕ್ರೋಶ ಹೊರಹಾಕಿದ ಸಿಟಿ ರವಿ ಜಿಲ್ಲೆಗೆ ಮೆಡಿಕಲ್ ಕಾಲೇಜ್, ನೂತನ ಡಿಸಿ ಆಫೀಸ್, ನೀರಾವರಿ ಯೋಜನೆಗೆ ಹಣ ತಂದದ್ದು ನಾನು, 5,800 ಕೋಟಿ ಹಣ ತಂದಿದ್ದೇನೆ, ಈ ರಸ್ತೆಗೆ ಹಣ ತಂದದ್ದು ನಾನು, ಗೂಂಡಾ ಕಾರ್ಯಕರ್ತರಿಂದ ಇಂತಹ ಹೆದರಿಕೆಗೆ ನಾನು ಬಗ್ಗೋದಿಲ್ಲ ಎಂದು ಎಚ್ಚರಿಕೆ ನೀಡಿದ್ದಾರೆ. ಈ ಮೂಲಕ ಹೆದರಿಸಿ ರಾಜಕಾರಣ ಮಾಡಬಹುದು ಅಂತೇಳಿ ಬಯಸಿದ್ರು. ಗುಂಡಾಗಿರಿ ರಾಜಕಾರಣಕ್ಕೆ ಬಗ್ಗೋದಿಲ್ಲ. ಇಂಥ ಗುಂಡಾಗಳನ್ನು ಎದುರಿಸಿಯೇ ನಾವು ಬಂದಿರೋದು. ಮತ್ತು ಇವ್ರದ್ದೇನು ಹಣೆ ಬರ ಅಂತ ನಮಗೆ ಗೊತ್ತಿದೆ. ಈ ರೀತಿ ಬೆದರಿಕೆ ರಾಜಕಾರಣಕ್ಕೆ ಬೆದರಿ ಓಡೋಗುವ ಜಾಯಮಾನದವ್ರು ನಾವಲ್ಲ. ಬಿಜೆಪಿ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಪೊಲೀಸರನ್ನ ತಳ್ಳಿ ಹೊಡೆದಾಡಿದ್ದಾರೆ. ಕೈಪಡೆ ಸಿಟಿ ರವಿ ಮೇಲೆ ಹಲ್ಲೆಗೆ ತೀವ್ರ ಯತ್ನ ನಡೆಸಿದ್ರು ಕೂಡ ಕಮಲಪಾಳೆಯ ಅಷ್ಟೇ ಗಟ್ಟಿಯಾಗಿ ನಿಂತು ಸಿಟಿ ರವಿಯನ್ನ ಹಲ್ಲೆಯಿಂದ ತಡೆದಿದ್ದಾರೆ. ಈ ಮಧ್ಯೆಯೂ ಕೆಲವರು ಸಿಟಿ ರವಿಯನ್ನ ತಳ್ಳಾಡಿದ್ದಾರೆ. ಆದ್ರೆ ಸಿಟಿ ರವಿ ಆರಂಭದಿಂದ ಕೊನೆಯವರೆಗೂ ಸ್ಥಳದಲ್ಲಿ ನಿಂತಿದ್ರು. ಪೊಲೀಸರು ಹೋಗಿ ಅಂದ್ರೂ ಹೋಗ್ಲಿಲ್ಲ. ಈ ಬೆದರಿಕೆ ರಾಜಕಾರಣ ಬಹಳ ದಿನ ನಡೆಯಲ್ಲ ಅಂದ್ರು. ಬೆಳಿಗ್ಗೆ ಸಿಟಿ ರವಿ ಅವರು ನಮ್ಮ ಈಗ ಹಾಲಿ MLC ಅವರು ಇಲ್ಲಿಗೆ ಬಂದು ರೋಡನ್ನ ಕ್ವಾಲಿಟಿ ಚೆಕ್ ಮಾಡ್ತಾರೆ ಅಂತೇಳಿ ನಮಗೆ ವಿಚಾರ ಗೊತ್ತಾಯ್ತು. ಅದ್ ಯಾಕೆ ಅನ್ನೋ ವಿಚಾರ ಇದರಲ್ಲಿ ರಾಜಕೀಯ ದುರುದ್ದೇಶ ಇತ್ತು ಅನ್ನೋದು ಆಮೇಲೆ ಗೊತ್ತಾಯ್ತು ನನಗೆ. 5 ದಿನ, 1 ವಾರದ ಮುಂಚೆ ನಮ್ಮ ಶಾಸಕರು ಅಲ್ಲೆಲ್ಲ ಕಾಡ್ ಹತ್ರ ಮಾಡ್ತಾ ಇದ್ದಿದ್ ಕೆಲಸನ ಜನಕ್ಕೆ ಅನುಕೂಲ ಆಗ್ಲಿ, ಅಭಿವೃದ್ಧಿ ಆದ್ರೆ ಜನ ಏರಿಯಕ್ಕಾಗ್ಲಿ, ತಾರು ಖಾಲಿ ಆಗುತ್ತೆ ಅನ್ನೋದೊಂದು ಕಾರಣಕ್ಕೆ ಇಲ್ಲಿಂದ ಮುಗಿಸ್ಲಿ, ಖಾಲಿ ಆದ್ರೆ ಅಲ್ಲಿಗಾಗ್ಲಿ ಫಸ್ಟ್ ಇಲ್ಲಿ ಜನ ವಸತಿ ನಿಬಿಡ ಪ್ರದೇಶದಲ್ಲಿ ಮಾಡ್ಲಿ ಅಂತೇಳಿ ಹೋದ್ವಾರ ಕಾಮಗಾರಿಕೆ ಇಲ್ಲಿ ರಾಂಪುರ ಸರ್ಕಲ್ ಇಂದ ಶುರು ಮಾಡೋ ಕೆಲಸ ಮಾಡಿದ್ರು. ಕ್ಷಣಾರ್ಧದಲ್ಲಿ ಕೂಲ್ ಸಿಟಿ ಅಲ್ಲಿನ ಕಾಮಗಾರಿ ಕ್ರೆಡಿಟ್ಗಾಗಿ ಫುಲ್ ಹಾಟ್ ಆಗಿತ್ತು. ಇದು ಆರಂಭ. ಮುಂದಿನ ದಿನಗಳಲ್ಲಿ ಚುನಾವಣೆ ಹತ್ತಿರ ಆದಂತೆ ಈ ರೀತಿಯ ಕ್ರೆಡಿಟ್ ರಾಜಕಾರಣ ಮತ್ತಷ್ಟು ಹೆಚ್ಚಾಗೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ಮಧುಸೂದನ್, ಜೀ ಕನ್ನಡ ನ್ಯೂಸ್, ಚಿಕ್ಕಮಗಳೂರು.